ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಲ್ಲರೂ ಮನೆಯಿಂದ ಆಚೆ ಹೋಗಾಯ್ತು. ಹೇಗೋ ಹಿತ್ತನೂ ಅವಳ ಫ್ರೆಂಡ್ ಮನೆಗೆ ಕಳಿಸಿದ್ದೀನಿ. ಯಾರಾದ್ರೂ ಮನೆಗೆ ಬರೋದಕ್ಕೆ ಮುಂಚೆ ನಾನು ಅಂದ್ಕೊಂಡಿದ್ದ ಕೆಲಸನ ಮಾಡಿ ಮುಗಿಸ್ಬೇಕು. ದುರ್ಗಾ ಈಗ ಒಂಟಿಯಾಗಿದ್ದಾಳೆ. ಇವತ್ತೇ ಅವಳು ಕೊನೆಯ ದಿನ ಆಗಬೇಕು. ದುರ್ಗಾ ದುರ್ಗಾ ನಮ್ಮದೇ ರಕ್ಷೆ ನಮಗೆ ಉರುಳಾಗೋದು. ಇದೇ ಜೀವನದ ವಿಪರ್ಯಾಸ ಅಂದ್ರೆ. ದುರ್ಗಾ, ಇವತ್ತು ಯಾರು ಬಂದು ನಿನ್ನನ್ನ ಕಾಪಾಡ್ತಾರೋ ನಾನು ನೋಡ್ತೀನಿ. ಎಲ್ಲಿ ಹೋದ್ರು? ಇಷ್ಟೊತ್ತಿನಲ್ಲಿ ಎಲ್ರೂ ಎಲ್ಲಿಗೆ ಹೋಗೋದಕ್ಕೆ ಸಾಧ್ಯ? ಇಲ್ಲ, ನಡೀತಿರೋದು ಯಾವುದು ಸಹಜ ಅಂತ ಅನ್ನಿಸ್ತಾ ಇಲ್ಲ. ದುರ್ಗಾ ಬೇರೆ ಒಬ್ಳೇ ಇದ್ದಾಳೆ. ಹೋದ್ರು? ಏನಾಗ್ತದೆ? ಯಾರು ನನ್ನ ಬಂದಿರೋದು? ಎಲ್ಲಿ ಕರ್ಕೊಂಡು ಹೋಗ್ತದೆ? ಇಲ್ಲ, ಇದ್ಯಾವುದು ಸಹಜ ಅಂತ ಅನ್ನಿಸ್ತಾ ಇಲ್ಲ. ಏನೋ ನಡಿಬಾರ್ದು ನಡೆಯುತ್ತೆ ಅನ್ನೋದಕ್ಕೆ ಇದು ಸೂಚನೆನಾ? ಏನ್ ಮಾಡ್ಲಿ? ದುರ್ಗಾ ಬೇರೆ ಒಬ್ಳೇ ಇದ್ದಾಳೆ. ದುರ್ಗಾ, ದುರ್ಗಾ, ದೇವ್ರೆ, ದುರ್ಗಾ! ದುರ್ಗಾ, ನಿನ್ನ ಸಂಹಾರಕ್ಕೆ ನಾನು ಕಳಿಸಿರೋ ಜೀವಿ ಈಗಾಗಲೇ ಹೊರಟಾಗಿದೆ. ಅದು ಒಂದು ಸಲ ಹೊರಟ ಮೇಲೆ ಅದನ್ನ ತಪ್ಪಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ಅಂತ್ಯ ಹಾಡೋದಕ್ಕೆ ನೀನೇ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ಯಾ. ಇನ್ನು ನಿನ್ನ ಕಾಪಾಡೋದಕ್ಕೆ ಮನೇಲಿ ಯಾರೂ ಇಲ್ಲ. ಪ್ರಾಣ ಭಯದಿಂದ ನೀನು ಹೊರಗೆ ಹೋಗ್ಬೇಕು ಅಂದ್ರೂ ನೀನು ಮನೆಯಿಂದ ಆಚೆ ಹೋಗೋದಕ್ಕೆ ಸಾಧ್ಯನೂ ಇಲ್ಲ. ಇಷ್ಟು ದಿನ ನನ್ನ ದಾರಿಗೆ ಮುಳ್ಳಾಗಿದ್ದ ನೀನು ವಿಲ ಅಂತ ಒದ್ದಾಡಿ ಇವತ್ತು ಸಾಯ್ತೀಯ. ಅಲ್ಲಿಗೆ ನನ್ನ ಗುರಿಯ ಒಂದು ಹಂತ ಯಶಸ್ವಿಯಾದಾಗದೆ. ಹಾಗೇನಿಲ್ಲ ಚಿಕ್ಕಪ್ಪ, ನಾವಿಬ್ರು ಆರಾಮಾಗೇ ಇದ್ದೀವಿ. ಮೊದಲು ಆ ಥರ ಸುದ್ದಿ ಬಂದಾಗ ಬಾಸ್ ಸ್ವಲ್ಪ ಆತಂಕ ಪಟ್ಕೊಂಡ್ರು. ಹಾಗೇ ಆಗತ್ತೆ ಅಲ್ವಮ್ಮ. ಆದರೂ ನೀನು ಅವ್ರ ಪರವಾಗಿ ತುಂಬ ಚೆನ್ನಾಗೇ ಮಾತಾಡಿದೆ. ಅವರು ಅಷ್ಟೇ ಪಾರ್ಟಿಲಿ ನೋಡಿದ್ನಲ್ಲ, ನಿನ್ನ ಬಗ್ಗೆ ಎಷ್ಟು ಕಾಳಜಿ ತೋರಿಸ್ತು. ಏನೋ ಒಟ್ಟಲ್ಲಿ ನೀವಿಬ್ರು ಸುಖವಾಗಿದ್ರೆ ನಮಗೆ ಒಂಚೂರು ನೆಮ್ಮದಿ ಕಣಮ್ಮ. ದುರ್ಗಾ, ನೀವಿಬ್ರು ಖುಷಿಯಾಗಿದ್ದೀರಿ ತಾನೆ? ಹಾ ಚಿಕ್ಕಪ್ಪ, ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ. ಚಿಕ್ಕಪ್ಪ,
ನಾನು ನಿಮಗೆ ಆಮೇಲೆ ಫೋನ್ ಮಾಡ್ತೀನಿ. ಚಿಕ್ಕಮ್ಮ ಮತ್ತೆ ಗಣಪನ ಕೇಳ್ದೆ ಅಂತ ಹೇಳಿ. ಆಯ್ತು ಕಣಮ್ಮ. ಸರಿ. ಹಾ. ಏನಿದು? ಏನೋ ಒಂಥರ ಅನಿಸ್ತಿದೆ. ಮನೆ ಸುತ್ತ ಮಬ್ಬು ತುಂಬಿಕೊಂಡಿರೋ ತರ. ಆದ್ರೆ ನಂಗೇನು ಕಾಣಿಸ್ತಾ ಇಲ್ವಲ್ಲ. ದುರ್ಗಾ, ದುರ್ಗಾ, ನೀನ್ ಎಲ್ಲಿದ್ಯಾ? ನಾನ್ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ಅನಿಗೆ ಹುಷಾರಿಲ್ಲ, ಅದಕ್ಕೆ ನಾನು ಆಟ ಆಡ್ಲಿಲ್ಲ. ನಾನ್ ಬೇಗ ಬಂದ್ಬಿಟ್ಟೆ. ಈಗ ನೀನ್ ಎಲ್ಲಿದ್ಯಾ? ಹಿತ ಯಾಕೆ ಬಂದ್ಲು ಈಗ? ಇಲ್ಲ ಇಲ್ಲ, ನಾನ್ ಕಳಿಸಿರೋ ಜೀವಿನ ಮತ್ತೆ ವಾಪಸ್ ಕರೆಸ್ಕೋಬೇಕು. ಅದರಿಂದ ಹಿತಗೇನಾದ್ರೂ ಆಗ್ಬಿಟ್ರೆ ಮಾಡಬೇಕಾ? ಒಮ್ಮೆ ಕಳುಹಿಸಿದ ಮೇಲೆ ಆ ಜೀವಿಯನ್ನು ಮತ್ತೆ ಹಿಂದಕ್ಕೆ ಕರೆಯೋ ಹಾಗಿಲ್ಲ ಅಂತ ಹೇಳಿದ್ದೆ. ಈಗಾಗಲೇ ಅದಕ್ಕೆ ಗುರಿ ಕೊಟ್ಟಾಗಿದೆ. ಆದ್ರೆ ಅಮ್ಮ, ಅದರಿಂದ ಹಿತಂಗೇನಾದ್ರೂ ಆದ್ರೆ ಏನೂ ಆಗಲ್ಲ. ಅದು ಹಿತಂಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ. ಆದ್ರೆ ಈ ಘಟನೆಯನ್ನ ಹಿತ ಸಂಪೂರ್ಣವಾಗಿ ಮರಿಬೇಕು. ಆಗ್ಲಿ ಅಮ್ಮ, ಅದನ್ನ ನಾನ್ ನೋಡ್ಕೋತೀನಿ. ಆದ್ರೆ ಆ ಜೀವಿಯಿಂದ ಹಿತಂಗೇನಾದ್ರೂ ನೋವಾದ್ರೆ? ನೋವು ಕೊಡುವುದು ಕೊಲ್ಲುವುದು ಎರಡಕ್ಕೂ ವ್ಯತ್ಯಾಸ ಇದೆ. ಹಿತ ಎಲ್ಲಿವರೆಗೂ ಬದುಕಿರ್ತಾಳೋ ಅಲ್ಲಿವರೆಗೂ ಯಾವ ಸಮಸ್ಯೆಯೂ ಇಲ್ಲ. ಪುಟ್ ಮೇಡಮ್, ಇನ್ನೊಂದು ಕೊನೆ ತುತ್ತು. ದುರ್ಗಾ, ಆಗ್ಲಿಂದ ಕೊನೆ ತುತ್ತು ಅಂದ್ಬಿಟ್ಟು ಎಷ್ಟು ತಿನ್ಸ್ತಿದ್ಯಾ ಗೊತ್ತಾ? ಪುಟ್ ಮೇಡಮ್, ಇನ್ನೆರಡು ತುತ್ತು ತಿನ್ಬಿಟ್ರೆ ಪ್ಲೇಟೇ ಖಾಲಿ ಆಗ್ಬಿಡುತ್ತೆ. ಆಮೇಲೆ ನನಗೆ ತಿನ್ನು ಅಂತಾನೆ ಹೇಳಲ್ಲ. ದುರ್ಗಾ, ಎಲ್ರು ಎಲ್ಲೋದ್ರು? ಎಲ್ರೂ ಏನೋ ಕೆಲ್ಸದ ಮೇಲೆ ಆಚೆಗಡೆ ಹೋಗಿದ್ದಾರೆ. ಎಲ್ರು ಹೂಬರಾನು ಇಪ್ಪ. ಅವ್ರ ಬಗ್ಗೆ ಕೇಳಿದ್ರೆ ದುರ್ಗಾ ರೇಗಿಸ್ತಾಳೆ. ಬೇಡ. ಏನಾಯ್ತು ಪುಟ್ ಮೇಡಮ್, ಏನೋ ಯೋಚನೆ ಮಾಡ್ತಿದ್ಯಾ? ಎಲ್ರು ಎಲ್ಲಿ ಹೋಗಿದ್ದಾರೆ ಅಂತನಾ? ಮತ್ ಗೊತ್ತಾಗಿದೆ. ಅದು ದಮಯಂತಿ ಮೇಡಮು, ಪ್ರಾಣೇಶ್ ಸರ್, ತರುಣು, ಶಾನ್ವಿ, ತಾತ ಇವರೆಲ್ರೂ ಯಾವುದೋ ಸಂಬಂಧಿಕರು ಮನೆಗೆ ಹೋದ್ರು. ಅವ್ರಿಗೆ ಯಾರಿಗೂ ಹುಷಾರಿಲ್ದಂತೆ. ಆಮೇಲೆ ಮಾಳ್ವಿಕಾ ಮೇಡಮು ಏನೋ ಆಶ್ರಮದ ಕೆಲ್ಸದ ಮೇಲೆ ಆಚೆ ಹೋದ್ರು. ಮಾಯಾ ಅವಳ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಇನ್ನು ನಮ್ಮ ಪುಟ್ ಮೇಡಮು ಫ್ರೆಂಡ್ ಮನೆಗೆ ಹೋಗಿದ್ಲು. ಇವಾಗ ವಾಪಸ್ ಬಂದ್ಲು. ಆಮೇಲೆ ಏನಾಮೇಲೆ? ಮಿಕ್ದವರೆಲ್ಲ ಎಲ್ಲಿ ಹೋದ್ರು? ಎಲ್ರ ಬಗ್ಗೆ ಹೇಳಿದ್ನಲ್ಲ, ಇನ್ನೇನು? ಓ, ಬಾಸ್ ಬಗ್ಗೆನಾ? ಇದು ನೇರವಾಗಿ ಕೇಳ್ಬೋದಲ್ವಾ?